ಸ್ನೇಹಿತರೆ ನಮಸ್ಕಾರ. 2025ರ ಚಲನಚಿತ್ರ ಸಮರಕ್ಕೆ ಸ್ವಾಗತ. ದರ್ಶನ್, ಸುದೀಪ್, ಉಪೇಂದ್ರ, ಶಿವರಾಜ್ ಕುಮಾರ್, ರಾಜ್ವಿ ಶೆಟ್ಟಿ ಈ ಸ್ಟಾರ್ಗಳ ಸಿನಿಮಾಗಳ ಕಲೆಕ್ಷನ್ ಸ್ಪರ್ಧೆಯಲ್ಲಿ ಯಾರು ನಿಜವಾದ ಚಾಂಪಿಯನ್? ಡೆವಿಲ್, ಮಾರ್ಕ್, 45 ಈ 3 ಸಿನಿಮಾಗಳು ಒಂದೇ ತಿಂಗಳಲ್ಲಿ ಹಿಂದೆ ಮುಂದೆ ಥಿಯೇಟರ್ಗೆ ಲಗ್ಗೆಯಿಟ್ಟವು. ಆದರೆ ಅಭಿಮಾನಿಗಳಲ್ಲಿ ಮೊದಲ 15 ದಿನದ ಕಲೆಕ್ಷನ್ನಲ್ಲಿ ಮೇಲುಗೈ ಸಾಧಿಸಿದ್ದು ಯಾರು? ಜಯಬೇರಿ ಯಾರದ್ದಾಗಿದೆ ಎಂಬ ಕುತೂಹಲ ಹೇಳತಿರದು. ಹಾಗಾಗಿ ಒಂದೊಂದೇ ಸಿನಿಮಾದ ಕಲೆಕ್ಷನ್ ನಿಮ್ಮ ಮುಂದೆ ಪ್ರೂಫ್ ಸಮೇತ ಇಡ್ತಾ ಇದ್ದೀನಿ. ಈ ವಿಡಿಯೋನ ಕೊನೆವರೆಗೂ ನೋಡಿ. ಮೊದಲು 45 ಮೂವಿಯಿಂದ ಶುರು ಮಾಡೋಣ. 45 ಮೂವಿ ಮೊದಲ ದಿನ 6.5 ಕೋಟಿ ಒಟ್ಟು ಕಲೆಕ್ಷನ್ ಮಾಡಿತ್ತು. ಎರಡನೇ ದಿನ 2 ಕೋಟಿ. ಹೀಗೆ 15 ದಿನಕ್ಕೆ ಇದರ ಕಲೆಕ್ಷನ್ 18.5 ಕೋಟಿ. ಡೆವಿಲ್ ಸಿನಿಮಾ. ಡೆವಿಲ್ ಮೊದಲ ದಿನ 10 ರಿಂದ 13 ಕೋಟಿ ಕಲೆಕ್ಷನ್ ಮಾಡಿತ್ತು. ಎರಡನೇ ದಿನ 3.5 ಕೋಟಿ ಕಲೆಕ್ಷನ್ ಮಾಡಿತ್ತು. ಒಟ್ಟಾರೆಯಾಗಿ 15ನೇ ದಿನಕ್ಕೆ ಡೆವಿಲ್ 30.31 ಕೋಟಿ ಕಲೆಕ್ಷನ್ ಮಾಡಿತು. ಮಾರ್ಕ್ ಮೂವಿ ವಿಚಾರಕ್ಕೆ ಬರುವುದಾದರೆ, ಸುದೀಪ್ ರವರ ಬರವು ಪ್ರೇಕ್ಷಕರಿಗೆ ದೊಡ್ಡ ಮಟ್ಟದ ಮನರಂಜನೆ ನೀಡಿತು. ಈ ಮಾರ್ಕ್ ಬರೋಕ್ಕೂ ಮುಂಚೆ ಕಾಂಪಿಟೇಷನ್ ಆಕಾಡ ರೆಡಿಯಾಗಿತ್ತು. ಆದರೆ ನಿಜವಾದ ಕಾಂಪಿಟೇಷನ್ ಸ್ಟಾರ್ಟ್ ಆಗಿದ್ದು ಮಾರ್ಕ್ ಮೂವಿ ಥಿಯೇಟರ್ಗೆ ಕಾಲಿಟ್ಟ ಮೇಲೆಯೇ. ಮಾರ್ಕ್ ಮೂವಿ ಮೊದಲ ದಿನ 8.6 ಕೋಟಿ, ಎರಡನೇ ದಿನ 3.2 ಕೋಟಿ. ಹೀಗೆ 15ನೇ ದಿನಕ್ಕೆ 32.1 ಕೋಟಿ ಒಟ್ಟಾರೆಯಾಗಿ ಕಲೆಕ್ಷನ್ ಮಾಡಿತ್ತು. ಮೊದಮೊದಲು ಡೆವಿಲ್ ಮಾರ್ಕ್ ಮತ್ತು 45ಗಿಂತ ಹೆಚ್ಚಿನ ಕಲೆಕ್ಷನ್ ಒಂದು ವಾರದಲ್ಲಿ ಗಳಿಸಿತ್ತು. ಆದರೆ ಒಂದು ವಾರದ ನಂತರ ಮಾರ್ಕ್ ಡೆವಿಲ್ ಮತ್ತು 45 ಮೂವಿ ಎರಡನ್ನೂ ಹಿಂದಿಕ್ಕಿ ಮುನ್ನಡೆ ಸಾಧಿಸಿತು. ಈ 3 ಮೂವಿಗಳ ಮೊದಲ ದಿನದ ಕಲೆಕ್ಷನ್ನಲ್ಲಿ ಡೆವಿಲ್ ಮಾರ್ಕ್ ಮತ್ತು 45ಗಿಂತ ಹೆಚ್ಚಿನ ಕಲೆಕ್ಷನ್ ಮಾಡಿ ಡಿ ಬಾಕ್ಸ್ ಆಫೀಸ್ ಸುಲ್ತಾನ್ ಎನಿಸಿಕೊಂಡರೂ ಸಹ 15 ದಿನದ ಕಲೆಕ್ಷನ್ನಲ್ಲಿ ಮಾರ್ಕನ್ನು ಸೋಲಿಸಲು ಆಗಲೇ ಇಲ್ಲ. ಯಾಕಂದರೆ ಡೆವಿಲ್ 15 ದಿನಕ್ಕೆ 30 ರಿಂದ 31 ಕೋಟಿ ಕಲೆಕ್ಷನ್ ಮಾಡಿತ್ತು. ಆದರೆ ಮಾರ್ಕ್ಸ್ 32 ಕೋಟಿ ಮಾಡಿ ಡೆವಿಲ್ ಎದುರು ತೊಡೆತಟ್ಟಿ ನಿಂತಿತು. ಒಟ್ಟಾರೆಯಾಗಿ ಮಾರ್ಕ್ಸ್ 15 ದಿನದ ಕಲೆಕ್ಷನ್ನಲ್ಲಿ ಡೆವಿಲ್ಗಿಂತ 1 ಕೋಟಿ ಹೆಚ್ಚಿನದಾಗಿ ಕಲೆಕ್ಷನ್ ಮಾಡಿ ಜಯಬೇರಿ ಬಾರಿಸಿದೆ. ಆದರೆ ಡಿಬಾಸ್ ಅಭಿಮಾನಿಗಳಿಗೆ ಖುಷಿಯ ವಿಚಾರ ಏನೆಂದರೆ, ಡೆವಿಲ್ ಒಟ್ಟು 25 ದಿನಗಳಲ್ಲಿ 43 ಕೋಟಿ ಬಾಕ್ಸ್ ಆಫೀಸ್ ಕಲೆಕ್ಷನ್ ಮಾಡಿದೆ. ಇಲ್ಲಿ ಒಂದು ದುಃಖದ ಸಂಗತಿ ಎಂದರೆ, 45 ಮೂವಿ 80 ಕೋಟಿ ಬಜೆಟ್ನಲ್ಲಿ ನಿರ್ಮಾಣವಾದರೂ ಸಹ ಇದರ ಕಲೆಕ್ಷನ್ 15 ದಿನದಲ್ಲಿ ಕೇವಲ 18.5 ಕೋಟಿ ಅಷ್ಟೇ ಆಗಿದೆ. ಹೀಗಾಗಿ ಇದರ ನಿರ್ಮಾಪಕರಿಗೆ ಮತ್ತು ಇದರ ನಿರ್ದೇಶಕರಿಗೆ ಮುಖಭಂಗ ಆಗಿರುವುದಂತೂ ನಿಜ. ಕೊನೆಯದಾಗಿ ಈ 3 ಸಿನಿಮಾಗಳು ಕನ್ನಡ ಚಿತ್ರರಂಗಕ್ಕೆ ದೊಡ್ಡ ಕೊಡುಗೆಯನ್ನು ನೀಡಿವೆ. ಕಲೆಕ್ಷನ್ನಲ್ಲಿ ಪೈಪೋಟಿ ಇದ್ದರೂ ಸಹ ಪ್ರತಿ ಸಿನಿಮಾವು ತನ್ನದೇ ಆದ ರೀತಿಯಲ್ಲಿ ತಮ್ಮ ಪ್ರೇಕ್ಷಕರನ್ನು ಸೆಳೆಯುವಲ್ಲಿ ಯಶಸ್ವಿಯಾದವು. ಏನೇ ಆಗಲಿ, ಈ 3 ಸಿನಿಮಾಗಳ ಕದನ ಇನ್ನೂ ನಿಂತಿಲ್ಲ. ಮುಂದಿನ ದಿನಮಾನಗಳಲ್ಲಿ ಈ ಸಿನಿಮಾಗಳ ಕಲೆಕ್ಷನ್ ಯಾವ ರೀತಿ ಇರುತ್ತದೆ, ಯಾವ ಸಿನಿಮಾ 100 ದಿನ ಪೂರೈಸುತ್ತದೆ, ಯಾವ ಸಿನಿಮಾ ಅತಿ ಹೆಚ್ಚು ಕಲೆಕ್ಷನ್ ಮಾಡುತ್ತದೆ ಎಂದು ಮುಂದಿನ ವಿಡಿಯೋಗಳಲ್ಲಿ ತಿಳಿಸ್ತಾ ಹೋಗ್ತೀನಿ. ಈ ವಿಡಿಯೋದಿಂದ ಯಾರಿಗಾದರೂ ಬೇಸರ ಆಗಿದ್ದರೆ ಕ್ಷಮಿಸಿ ಅಂತ ಹೇಳ್ತಾ, ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.